ತುಂಗಭದ್ರಾ ವಿಚಾರದಲ್ಲಿ ಅದು ವೆರಿ ಸೆನ್ಸಿಟಿವ್ ಕೇಸ್. ಮತ್ತೆ ಬಾಲಕೃಷ್ಣ ಕೂಡ ಅಲ್ಲಲ್ಲ ಅವ್ರದ್ದು ಏನು ನವಲಿ ವಿಚಾರ ಏನ್ ಹೇಳಿದ್ದಾರೆ ಅದು ನಾನು ಸ್ವಲ್ಪ ಕ್ಲೀನ್ ಆಗಿ ನನ್ನ ಫೈಲ್ ಮೇಲೆ ಅದ್ರ ಬಗ್ಗೆ ಮಾತಾಡ್ಬೇಕು. ಅವ್ರೇನ್ ಹೇಳಿದ್ದಾರೆ ಥೈಲ್ಯಾಂಡ್ ವಿಚಾರ, ಅವರು ಇವ್ರು ಏನ್ ಹೇಳಿದ್ದಾರೆ, ಅವ್ರು ಹೇಳ್ದಂಗೆ ಈಗಾಗಲೇ ಫಾರ್ ದಿ ಫಸ್ಟ್ ಟೈಮ್ ಒಟ್ಟಿಗೆ ಕೊಡಿ ಬಹಳ ರಿಸ್ಕ್ ತಗೊಂಡು ನಾನು ಒಂದು ಇಲ್ಲಿ ಅಮೆಂಡ್ಮೆಂಟ್ ಮಾಡಿದೀನಿ, ಇವರೆಲ್ಲ ಒಪ್ಕೊಂಡಿದ್ದಾರೆ. ಓಕೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರು ಇಲ್ಲ ಸರ್, ನೀವು ಬಾವಿಲಿದ್ದಾಗ ಮಾಡ್ಬಿಟ್ರಿ ಬಾವಿಲಿದ್ದ ಅವತ್ತು ಬಿಲ್ ತಂದಾಗ ಇಲ್ಲಿಗಲ್ ಪಂಪ್ಸರಿಗಳನ್ನ ಸುರೇಶ್ ಗೌಡ್ರೆ ಅದ್ರ ಬಗ್ಗೆ ತುಂಬಾ ಸುರೇಶ್ ಗೌಡ್ರೆ ನೀರಾವರಿ ಆಕ್ಟ್ ಗೆ ಬದಲಾವಣೆ ಅಮೆಂಡ್ಮೆಂಟ್ ತಂದು 100 ಮೀಟರ್ ಒಳಗಡೆ ಯಾರು ಬೋರ್ವೆಲ್ ಹಾಕ್ಬಾರ್ದು. ನಾಳೆ ಬೆಳಗ್ಗೆ ಎತ್ತಿನೊಳೆ ನೀರ್ ಇರ್ಬೋದು, ಬೇರೆ ಯಾವ್ದೇ ಇರ್ಬೋದು, ಯಾರು ಇದನ್ನ ಬೋರ್ವೆಲ್ ಹಾಕ್ಬಾರ್ದು, ಪಂಪ್ ಇಡಬಾರ್ದು, ಥೈಲ್ಯಾಂಡ್ ನೀರ್ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ ಆ ಇಂಜಿನಿಯರ್ಗಳಿಗೆ ನಾನು ಅವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ತಹಶೀಲ್ದಾರ್ ಕೊಟ್ಟಂತ ಪವರ್ಸ್ ಕೂಡ ಕೊಟ್ಟು ಮಾಡಿ ಅದೆಲ್ಲ ಮಾಡಿದೀವಿ. ಇಂಪ್ಲಿಮೆಂಟ್ ಶುರು ಮಾಡ್ಬೇಕು. ಈಗಾಗಲೇ 4 ಡಿವಿಷನ್ಗಳಲ್ಲೂ ಕೂಡ ನಮ್ಮ ಇಂಜಿನಿಯರ್ಗಳು ಕರೆಸಿ ಟ್ರೈನಿಂಗ್ ಕೊಟ್ಟಿದೀವಿ. ಏನ್ ನಿಮ್ ಜವಾಬ್ದಾರಿ ಏನು, ಇದರಿಂದ ಯಾವ ರೀತಿ ನಿಯಂತ್ರಣ ಮಾಡ್ಬೇಕು ಅಂತ ಮಾಡಿದೀವಿ. ಇದಕ್ಕೆ ವ್ಯಾಪಕವಾಗಂತ ಪ್ರಚಾರ ಕೊಡ್ತೀವಿ. ನಾವು ಪೊಲಿಟಿಕಲ್ ಲೀಡರ್ಸ್ ಸಹಾಯ ಮಾಡ್ಬೇಕು, ರಾಜಕೀಯದವರು ನಾವು ಸಹಾಯ ಮಾಡ್ಬೇಕು. ಆಯ್ತು, ನಿಮ್ಗೆ ಈಗ ನೀವು ನೀರು ಟೈಲೆಂಡ್ ಹೋಗ್ತದೆ, ಇಲ್ಲ ಅಂದ್ರೆ ಯಾವಲ್ಲೂ ಟೈಲೆಂಡ್ ಹೋಗಲ್ಲ. KRS ಅಲ್ಲೂ ಹೋಗಲ್ಲ, ತುಂಗಭದ್ರಲ್ಲೂ ಹೋಗಲ್ಲ, ಯಾವ